ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಗರ್ಜನೆಯೂ ಇದೆ, ಸಮಸ್ಯೆನೂ ಇದೆ. ಇವತ್ತು ಯಾವುದೇ ಒಂದು ಕೆಲಸವನ್ನಾದರೂ ಸಹಿತ ಧೈರ್ಯದಿಂದ ನೀವು ಹೀಗೆ ಮಾಡಬೇಕು, ಹೀಗೆ ಮಾಡೋದ್ರಿಂದ ಇದರ ಅರ್ಥ ಇದೆ ಅಂತೇಳಿ ಭಾಳಷ್ಟು ಆಸೆ ಆಕಾಂಕ್ಷೆಗಳಿಂದ ನೀವು ಮುಂದೆ ನಡೀತೀರಿ. ಆದರೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಡ್ಡಿ ಆತಂಕವನ್ನು ತಂದುಕೊಳ್ತೀರಿ. ಹಾಗೆ ಯಾವುದೇ ಒಂದು ಕೆಲಸದಲ್ಲಿ, ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಅಂತಹ ಒಂದು ವೇಗವಾಗಿ ಅಂತಹ ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಮನಸ್ಸೊಳಗಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ಅಥವಾ ಚಿಂತೆಯನ್ನು ಅಥವಾ ನಿಮ್ಮೊಳಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡ್ತಿಲ್ಲ ಎಂಬತಕ್ಕಂತಹ ಮನೋವ್ಯತೆ ಅದು ನಿಮ್ಮನ್ನು ಬಾಧಿಸಬಹುದು. ಅದಕ್ಕಾಗಿ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಕಂದು ಬಣ್ಣದ ಗೋವುಗಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದಿಷ್ಟು ಶ್ವಾನಗಳಿಗೆ ಒಂದಿಷ್ಟು ಬಿಸ್ಕೆಟ್ಸು ಬ್ರೆಡ್ಡು ಇಂಥದ್ದನ್ನು ಹಾಕಿ ಪ್ರಾರ್ಥನೆ ಮಾಡಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿ. ಈ ಒಂದು ಕಾಯಕವನ್ನು ಮಾಡಿದ್ದೇ ಆದರೆ ಸಿಂಹರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮೌನವಾಗಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಮೌನದಿಂದ ಕೆಲಸ ಕಾರ್ಯಗಳನ್ನು ಸಾಧಿಸಬಹುದು. ಗರ್ಜನೆ ಮಾಡ್ತಕ್ಕಂಥದ್ದು, ಜೋರಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರು ಮನನೊಯಿಸಿ ಮಾತಾಡ್ತಕ್ಕಂಥದ್ದು ಸಮಂಜಸವಲ್ಲ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಅನುಕೂಲ ಇದೆ, ಮನಸ್ಸಿಗೆ ಶಾಂತಿ ಇದೆ, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವಿದೆ. ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡುವಂತಹ, ಸಾಧಿಸಿಕೊಳ್ಳುವಂತಹ ಶಕ್ತಿ ಇವತ್ತು ನಿಮ್ಮ ರಾಶಿಯಲ್ಲಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪನ ಆರಾಧನೆ ಮಾಡಿ. ಜೊತೆಗೆ ಇವತ್ತು ಯಾವುದೇ ಒಂದು ಕೈಂಕರ್ಯಗಳನ್ನಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ಮಾಡುವಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ತಂದೆ ತಾಯಿಯನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಹಿಳೆಯರು, ಕನ್ಯಾರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರು, ಇವತ್ತು ಹೆಣ್ಣುಮಕ್ಕಳು ಮನೆಯಿಂದ ಆಚೆಗೆ ಹೊರಡುವಂತಹ ಕಾಲದಲ್ಲಿ ಒಂದು ಚಿಟಿಗೆಯಷ್ಟು ಅಕ್ಕಿ ತೆಗೆದುಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು, ಅಂದರೆ ಆಗ್ನೇಯಾಭಿಮುಖವಾಗಿ ನಿಂತ್ಕೋಬೇಕು, ದೃಷ್ಟಿ ತೆಗೆದುಕೊಳ್ಬೇಕು. ನಿಮಗೆ ನೀವೇ ದೃಷ್ಟಿ ತೆಗೆದುಕೊಂಡು ಹಸಿರು ಗಿಡಗಳ ಮೇಲೆ ಅಕ್ಕಿಯನ್ನು ಚೆಲ್ಲಿ ನಂತರ ನೀವು ಆಚೆ ಹೊರಡತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಇದರಿಂದಲೇ ಕಾರ್ಯಸಿದ್ಧಿ ಸಿದ್ಧಿಪಡಿಸ್ಕೊಳ್ಬಹುದು. ಕನ್ಯಾ ರಾಶಿಯವರು ಸಂಜೆ ಮನೆಗೆ ಬಂದಾದ ನಂತರ ಕೈಕಾಲು ಮುಖ ತೊಳೆದು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯವರ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಇವತ್ತು ಆಗತಕ್ಕಂಥ ಅಥವಾ ಆಗಿರಬಹುದಾದಂಥ ಯಾವುದೇ ಸಮಸ್ಯೆಗಳಿಗಾದರೂ ಅಲ್ಲಿಂದಲ್ಲೇ ಪರಿಹಾರವನ್ನು ಆ ಕ್ಷಣದಲ್ಲೇ ಕಂಡುಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ದೂರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿ ಚಿಂತಿಸ್ತಿರ್ತೀರಿ. ಮಾಡುವ ವ್ಯವಹಾರಗಳನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಕೆಲಸಕ್ಕೆ ಮತ್ತಷ್ಟು ಹಣ ಹೂಡಿಕೆ ಮಾಡುವಂಥದ್ದು, ವ್ಯವಹಾರಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕಾಗಿ ಮತ್ತೊಬ್ಬರ ಸಹಾಯವನ್ನು ಅಪೇಕ್ಷೆ ಪಡಿತಕ್ಕಂಥದ್ದು ಮತ್ತು ನಿಮ್ಮ ವಾಸ್ತುಗೃಹ ಅಥವಾ ನಿಮ್ಮ ಪರಿಸರದ ಸುತ್ತಮುತ್ತಿರತಕ್ಕಂಥ ಸಮಸ್ಯೆಗಳು, ಜಗಳ, ಕದನ ಇದನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಇನ್ಯಾರಾದರೂ ಒಬ್ಬರ ಹಿರಿಯರ ಒಂದು ಮಾರ್ಗದರ್ಶನ, ಅವರ ಸಹಾಯಕ್ಕಾಗಿ ಆತುರಿತಿರ್ತೀರಿ, ಅಪೇಕ್ಷೆ ಪಡ್ತಿರ್ತೀರಿ. ಇದಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಗಣಪತಿಯ ಆರಾಧನೆ ಮಾಡಿ. ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮಹಾಲಕ್ಷ್ಮಿಯ ಪ್ರಾರ್ಥನೆ ಚಿಕ್ಕದಾಗಿ ಚುಟುಕಾಗಿ ಇರ್ತಕ್ಕಂತಹ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಷೋಡಶೋಪಚಾರ ಪೂಜೆ. ನಿಮಗೆ ಚುಟುಕಾದಂತಹ ಅನುಷ್ಠಾನ ಅಂದರೆ ಮನೆಯಲ್ಲಿ ಮಾಡಲಿಕ್ಕೆ ಚೆನ್ನ. ಶಾಸ್ತ್ರೋಕ್ತವಾಗಿ, ಪುರಾಣ ಸೂಕ್ತವಾಗಿ, ಪುರಾಣದಲ್ಲಿರ್ತಕ್ಕಂತಹ ಪ್ರಕಾರ ಅಥವಾ ನಾವು ವಿಶೇಷವಾಗಿ ಆಚರಣೆ ಮಾಡ್ಬೋದಂತಹ ವ್ರತಾಚರಣೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಕಷ್ಟಪಡೋದು ಬೇಡ. ಚುಟುಕಾಗಿ, ಚೊಕ್ಕಟವಾಗಿ ಮಾಡಬೇಕಾದಂತಹ ಅನುಷ್ಠಾನನ ಶ್ರದ್ಧಾಭಕ್ತಿಯಾಗಿ ಮಾಡೋಣ. ಅದಕ್ಕಾಗಿ ಬೇಕಾದಷ್ಟು ಪದಾರ್ಥಗಳನ್ನು ಮಾಡಿದ್ದೀರಿ. ತಾವು ಇಷ್ಟೆಲ್ಲ ವ್ಯವಸ್ಥೆ ಯಾವಾಗ ಮಾಡಿದ್ರಮ್ಮ? ಎಷ್ಟೊತ್ತಿಗೆ ಮಾಡಿದ್ರಿ? ಮೈಕ್ ಇನ್ನೂ ಸ್ವಲ್ಪ ಹತ್ತಿರ ಇಟ್ಕೋಬೇಕು. ನೀವು ಮೈಕ್ ಕಂಡ್ರೆ ಭಯ ಬಿದ್ದು ಹೋಗ್ತಾ ಇದ್ದೀರಿ. 3 ಗಂಟೆಗೆ ಸ್ವಾಮಿ ಮಾಡಿದ್ದು. 3 ಗಂಟೆ ಎಲ್ಲ ಇವತ್ತೇ ಸಿದ್ಧತೆ ಮಾಡಿದ್ದೀರಿ. ಮಾಡಿದ್ದು. ತುಂಬ ಸಂತೋಷ. ನಿಮ್ಮ ಮನೆಯಲ್ಲಿ ನಡೆಯುವ ಅನುಷ್ಠಾನವೂ ಹಾಗೇ ಇರುತ್ತೆ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಅನುಷ್ಠಾನಕ್ಕೆ ಬರೀ ನೀವೊಬ್ಬರಲ್ಲ, ನಿಮ್ಮ ಪತಿದೇವರು ಸಹಿತ ಅವರೂ ಎದ್ದು ಬೆಳಗ್ಗೆನೇ ಅನುಷ್ಠಾನಗಳು ನಾನು ನೋಡಿದ್ದೀನಿ. ಅವರು ಸಹಾಯ ಮಾಡಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆಗಳು ಕಜ್ಜಾಯ ಮಾಡಿದ್ದೀರಿ. ಇದನ್ನು ಏನು ಹೇಳ್ತಾರೆ, ಅದಕ್ಕೆ ಇನ್ನೊಂದು ಹೆಸರಿದೆ. ಅದಕ್ಕೆ ಇವತ್ತಿನ ಅಂದರೆ ಶುಭ ಸಂದರ್ಭದಲ್ಲಿ ಆ ಹೆಸರು ಹೇಳಬಾರ್ದು. ಅದಕ್ಕೆ ಅದನ್ನು ಅತ್ತಿರಸ ಏನದು ಅತಿರಸ. ಇನ್ನು ತೆಂಬಿಟ್ಟಿನ ಆರತಿ ಅದು ನೀವು ಮಾಡಿದ್ದೀರಿ, ಇರಲಿ. ಇನ್ನು ನಿಪ್ಪಟ್ಟಿದೆ. ಒಟ್ಟು ತಾಯಿ ಅಮ್ಮನವರಿಗೆ ದೇವಿಗೆ ಏನೆಲ್ಲ ಬೇಕೋ ಅದೆಲ್ಲ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಮಾಡಿದ್ದೀರಿ. ರವೆ ಉಂಡೆ, ಕೊಬ್ಬರಿ ಮಿಠಾಯಿ ಮಾತ್ರ ಕರೆಕ್ಟಾಗಿ ನನ್ನ ಡೈರೆಕ್ಷನ್ ಇಟ್ಬಿಟ್ಟಿದ್ದೀರಿ. ಆದರೂ ನನಗಲ್ಲ, ಇದು ಭಕ್ತರಿಗೆ. ಅಮ್ಮ, ಅಭಿಷೇಕ ಪ್ರಾರಂಭ ಮಾಡೋಣ.
ತಾಯಿ ಮುತ್ಯಾಲಮ್ಮನ ದರ್ಶನ ಮಾಡಿದ್ರೆ, ಬೆಳಿಗ್ಗೆ ದರ್ಶನ ಮಾಡಿ ಬಂದರೆ ಒಳ್ಳೆದಮ್ಮ, ಒಳ್ಳೆದು ತಾಯಿ. ಭಗವತಿ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ತದೈವ ಲಗ್ನಂ ಸದನಂ ತದೈವಾಧಾರಾಫಲಂ ಚಂದ್ರಫಲಂ ತದೈವ ವಿದ್ಯಾಫಲಂ ದೈವಫಲಂ ತದೈವ ಲಕ್ಷ್ಮೀಪತಿಂ ತೇಂಗ್ರೀ विद्महे पावमानाय धीमहि तन्नः शङ्खः प्रचोदयात्. शङ्खोदकेन पूजा द्रव्याणि सम्प्रोक्ष्य. ओम यदि आपोष्ट स्नान औपचारिक पूजा करिष्ये. आपोष्टम योगस्य वारयते अनः पुषदेर्व मातरः तस्मानङ्गमामवो यत्सक्षया यजिन्मदा आपो जनेता जनः. इमं मे गंगे यमुने सरस्वती सरस्वतीस्वामकं सरदावृष्ण्या अधिज्ञामनुग्धते वितस्तया चेके शुनक्यासु सोमया. ओम सर्वमंगलमांगल्ये शिवे सर्वार्थसाधिके नेत्रम्भके गौरी नारायणि नमोस्तुते. आप्यस्महो गायत्री छंदाः. क्षीराभिषेके विनियोगः. ओम आप्यायस्व समेतते विश्वरस्वमवृष्ण्यं भवावाजस्य संघते क्षीरेण स्नापयामि. ओम जातवेदसे सुनवामसो ममराते यतो निजः निवेदः सर्वदुर्गाणि विश्वानामेव सिन्धुं दुरितात्यग्निः तामग्निवर्णा तपसा ज्वलन्ते वैरोचनीं कर्मफले सुदुष्टां दुर्गां देवीं शरणमहं वज्ये सुतरसितरसे नमः. अग्ने त्वं बालजानव्यो अस्मान् स्वस्ति दुर्गाणि विश्वा प्रोक्तभक्ते बहुदान पर्वे भवा शोकाजनियाशय्यो विश्वानि नो दुर्गः जातवेदस्सिन्धुं नावदातिहर्षे. अग्ने हत्रिवं मनसा गृणानो अस्माकं बौद्धवितातनूना भूतनानि गुंसहमायमग्नं बलिदेव परमार्थस्तादा बलिदर्गाणि विश्वाक्षामद्वेवो द्वैजारे तत्राशुमेभ्यो द्वरेतराचवोतारद्वेत्से पाञ्चाग्ने प्रथमं विश्वो स्वास्तो मर्तसो भगवायस्वा गोविष्णुश्चोन्द्रविष्णोनसञ्चरेम नाकस्तवर्षमपि सम्मसानो वैष्णवीं लोकहिमालयन्तां. कात्यायनाय विद्महे कन्याकुमारी धीमहि तन्नो दुर्गे प्रचोदयात्. शक्तमिव तिरौना पुनन्दो यत्र धीरामनसा वाचमक्षता अत्रासकाय सख्याय जाते भद्रे च लक्ष्मीर्मितादिवेदे. ओम हिरण्यवर्णां हरणीं सुवर्णरस्तरां चन्द्रामिरण्मयीं लक्ष्मीं जातवेदोहवानः तामावहतवेदो लक्ष्मीमनसगामिनी. यस्यामिरण्यं गिन्देयं कामस्वं पुरुषानम् अश्वपौडालभक्तारस्थिनां रक्तबोधिनी श्रीदेवीमुपश्चये सीता देवीतां कांसोऽस्मिलामिरण्यप्राकारामार्गाञ्जलिं दुग्धां तर्पयन्ते पद्मे दिलां पद्मवर्णां तामिहोपप्रयेषयं चन्द्रां प्रभासामिषदाज्वलन्तीं पुरीं लोके देवदुष्टाद्वारा तां भग्नीनि चरणमपद्ये सुमदाम्नाय आदित्यवर्णे तपसा विजातो वनस्पतिर्वृक्षो बिल्वः तस्य बलान्तरायान्तरायान्तलक्ष्मीः महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी चापसन्ना भव सर्वदा. ओम योपाम पुष्पं वेद पुष्पवान् बलवान् बलवान् भवते चन्द्रमा वा अपां पुष्पं पुष्पवान् बलवान् पशुमान् भवते.